ದೂರದಿಂದ ನೋಡೋರು ನಿಮಗೇನ್ ಅನ್ಸುತ್ತೆ ಒಬ್ಬ ಗಂಡನಾಗಿ ನಿಜ ಒಬ್ಬ ಸಪೋರ್ಟರ್ ಆಗಿ? ಹಿಂದಿಂದ ನೋಡ್ಕೊ ಬಂದಿದ್ದೀನಿ. ಇವರಿಗೆ ನಿಂದಿಸಿದಾಗೆಲ್ಲ ನಾನು ಇವ್ರನ್ನ ಕೇಳೋದಿದೆ, ಅವಾಗಲೇ ಕೇಳ್ತಾ ಇದ್ದೆ ನಾನು. ಮಧ್ಯ ಫೋನ್ ಮಾಡಿದಾಗ, ಮೇಡಮ್ ಏನು ಮೇಡಮ್ ಈ ಥರ ಕಮೆಂಟ್ಸು, ನಿಮ್ಗೇನು ಅನಿಸ್ತಾ ಇದೆ ಅಂತಲೇ ಹೇಳಿದಾಗ ಇವರು, ಇಲ್ಲ ಹಕೀಮ್ ಇದೆಲ್ಲ ಬಂದ್ರ ಮೇಲೇ ಕಣೋ ಜೀವನ ಅನ್ನೋ ಶುರು ಆಗೋದು. ನೀನು ಯಾರು ನಮ್ಮನ್ನು ವಿಮರ್ಶನೆ ಮಾಡಲ್ಲ ಅಂತ ಹೇಳಿದ್ರೆ ನಮ್ಮ ಬದುಕು ಎಲ್ಲಿದೆ? ನಾವ್ ಇಲ್ಲವೇ ಇಲ್ಲ ಇಲ್ಲೇ ಅನ್ಸುತ್ತೆ ನಾವ್ ಎಲ್ಲಿದ್ದೀವಿ. ಸೊ ಅದಕ್ಕೆ ಆಮೇಲೆ ನಾನು ಈಗ ಮದುವೆ ಆದ್ರ ಮೇಲೆ ನಾನೇ ಹೇಳ್ತಾ ಇರ್ತೀನಿ ಅವರಿಗೆ, ಮನೇಲೆಲ್ಲ ನಾವಿಬ್ರು ಸ್ವಲ್ಪ ಜಾಸ್ತಿ ಪದ್ಯನೇನು ಬಳಸಿ ಮಾತಾಡ್ತಿರ್ತೀವಿ, ಇದೇ ನಮ್ದು ಲ್ಯಾಂಗ್ವೇಜು. ಅವಾಗ ಅವ್ರಿಗೆ ಹೇಳ್ತಾ ಇದ್ದೆ ದಾಸರದ್ದು ಕಾವ್ಯನಲ್ಲ, ದಾಸರ ಕೀರ್ತನೆಗಳನ್ನೆಲ್ಲ ಹೇಳ್ತಾ ಕೊನೆಗೆ ಹಿಂಗೆ ಹೇಳ್ತೆ, ನಿನ್ನೆನೋ ಮನೇಲಿ ಕೂತಾಗ ಹೇಳ್ದೆ, ನೋಡಮ್ಮ ಯಾರು ನಾವು ನಡೆಯೋ ದಾರಿಗೆ ಮುಳ್ಳು ಹಾಕ್ತಾರೋ ನಾವು ಹೂ ಹಾಕೋ ಕೆಲಸ ಮಾಡೋಣ, ಯಾರು ನಮ್ಮ ಮನೆಗೆ ಕಲ್ಲು ಎಸಿತಾರೋ ನಾವು ಅವ್ರ ಮನೆಗೆ ಹಣ್ಣು ಎಸೆಯೋಣ. ದ್ವೇಷದಿಂದ ಏನಿದೆ ಈ ಜಗದಲ್ಲಿ, ಪ್ರೀತಿ ಒಂದಿದ್ದರೆ ಸಾಕು, ಇಡೀ ಜಗವೇ ನಮ್ಮ ಜೊತೆಲಿ. ನಿಂದಿಸ್ತಾ ಇರ್ಲಿ, ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ, ಅವ್ರನ್ನ ಅಲ್ಲೇ ಬಿಡ್ಬೇಕು. ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ, ಪಾಪ ಅವ್ರು ಚಾಚು ತಪ್ಪದೇ ಮಾಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಲಿ.